ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೆ. ಒಂದೂರಲ್ಲಿ ಒಬ್ಬ ಯುವಕ ಇರ್ತಾನೆ. ಆ ಯುವಕ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ಆ ಊರಿನ ಜನಕ್ಕೆ ಆ ಯುವಕನ ಕಂಡ್ರೆ ತುಂಬಾ ಇಷ್ಟ. ಆ ಊರಲ್ಲಿ ಇರುವಂತಹ ಗುರು ಹಿರಿಯರಿಗೆ, ಯುವಕರಿಗೆ, ಸಣ್ಣ ಸಣ್ಣ ಮಕ್ಕಳುಗಳ ಯುವಕ ಕಂಡ್ರೆ ತುಂಬಾ ಇಷ್ಟ ಆಗ್ತದೆ. ಅವನು ಸಾಕಷ್ಟು ಜೀವನದಲ್ಲಿ ಸಾಧನೆ ಮಾಡ್ಬೇಕನ್ನೋ ಕನ್ಸುಗಳನ್ನ ಹೊತ್ಕೊಂಡು ತಿರುಗಾಡ್ತಿರ್ತಾನೆ. ಆದರೆ ಅವನು ಸಾಕಷ್ಟು ಬಡ ಕುಟುಂಬದ ಹುಟ್ಟಿರ್ತಾನೆ. ತನ್ನ ಮನೆಯಲ್ಲಿ ತನ್ನ ಎಲ್ಲ ಜವಾಬ್ದಾರಿಗಳು ಅವನೇ ನಿಭಾಯಿಸ್ಬೇಕಾಗಿರುತ್ತೆ. ಯಾಕಂದರೆ ಅವರ ತಂದೆ ತೀರ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿ ತನ್ನ ತಾಯಿ, ತನ್ನ ಸಹೋದರನ್ನ ಅವನೇ ನೋಡ್ಕೋಬೇಕಾಗುತ್ತೆ. ತನ್ನ ಇಡೀ ಮನೆಯ ಜವಾಬ್ದಾರಿ ಹಿರಿಯ ಮಗನಾಗಿರೋದ್ರಿಂದ ಅವನ ಮೇಲೆ ಬರುತ್ತೆ. ಈ ಪರಿಸ್ಥಿತಿ ಕಟ್ಟಿಬಿದ್ದು ಅವನ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ನನ್ಸ್ ಮಾಡ್ಕೋಬೇಕು ಅನ್ನೋ ಆಸೆಗಳನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅವನ ಜೀವನದಲ್ಲಿ ಆ ಕಮಿಟ್ಮೆಂಟು, ಮಾಡಿರುವಂಥ ಮಿಡ್ಲ್ ಕ್ಲಾಸ್ ಜನ ಮಾಡಿರುವಂಥ ಸಾಲಗಳನ್ನ ತೀರ್ಸೋಕ್ಕೋಸ್ಕರ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾನೆ, ಮತ್ತೆ ಸಾಯಂಕಾಲ ಮನೆಗೆ ಬರ್ತಾನೆ, ಮತ್ತೆ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾನೆ, ಸಾಯಂಕಾಲಕ್ಕೆ ಮನೆಗೆ ಬರ್ತಾನೆ. ಇದೇ ರೀತಿ ಅವನ ರೊಟೀನ್ ಹೋಗ್ತಿರುತ್ತೆ. ಇದೇ ರೀತಿ ಅವನೊಂದು ಜೀವನ ನಡೀತಿರುತ್ತೆ. ಒಂದು ಹಂತ ಆದ ತಕ್ಷಣ ಆ ಯುವಕನಿಗೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಂತೆಂಥ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ದೆ, ನನ್ನ ಜೀವನ ಇವತ್ತು ಏನಾಗಿದೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಮಲ್ಕೋತಾ ಇದ್ದೀನಿ, ಇಷ್ಟ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾನೆ. ತನ್ನ ಎಲ್ಲ ನೋವುಗಳನ್ನ ಯಾರ ಹತ್ರ ಹೇಳ್ಕೋಬೇಕು ಅಂತಂದ್ರೂ ಕೂಡ ಮನೇಲಿ ವಯಸ್ಸಾದಂಥ ತಾಯಿ ಇರ್ತಾರೆ, ಅವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅವ್ನಿಗೆ ಒಂದೇ ಇದ್ದ ನಂಬಿಕೆ, ಅವನು ನಂಬಿದಂಥ ಭಗವಂತ, ಅವನು ನಂಬಿದಂಥ ದೇವರು. ಅವನೇನು ಮಾಡ್ತಾನೆ, ಪ್ರತಿ ಸಲ ತನ್ನ ಎಲ್ಲ ಕಷ್ಟಗಳನ್ನ, ತನ್ನ ಎಲ್ಲ ನೋವುಗಳನ್ನ ತುಂಬ ಕೊರಗ್ತಿರ್ತಾನೆ. ನನ್ನ ಜೀವನ ಇಷ್ಟೇ ಮುಗ್ದೋಯ್ತಾ, ನನ್ನ ಜೀವನದಲ್ಲಿ ಏನೂ ಮಾಡಿ ಸಾಧನೆ ಮಾಡೋಕ್ಕಾಗಲ್ಲ ತುಂಬ ಕೊರಗ್ತಿರ್ತಾನೆ. ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಕುತ್ಕೋತಾನೆ, ತನ್ನ ಎಲ್ಲ ನೋವುಗಳನ್ನ, ಕಷ್ಟಗಳನ್ನ ಆ ಭಗವಂತನ ಹೇಳ್ತಿರ್ತಾನೆ, ಬರ್ತಿರ್ತಾನೆ. ಇದೇ ರೀತಿ ನಡೀತಿರುತ್ತೆ. ಒಂದು ದಿವಸ ಅವನು ತುಂಬ ನೋವು ಪಟ್ಟಿರ್ತಾನೆ, ಎಷ್ಟು ಕೊರಗಿರ್ತಾನೆ, ತುಂಬ ಕೊರಗ್ತಿರ್ತಾನೆ, ಅಳ್ತಿರ್ತಾನೆ. ದೇವಸ್ಥಾನಕ್ಕೆ ಹೋಗ್ತಾನೆ, ಭಗವಂತ ನನ್ನ ಜೀವನದಲ್ಲಿ ನಾನು ಏನೇನು ಕನ್ಸುಗಳು ಕಟ್ಟಿದ್ವಿ ಆ ಕನಸನ್ನ ಯಾವುದೂ ನನ್ಸು ಮಾಡೋಕ್ಕಾಗ್ತಿಲ್ಲ. ನಾನು ಏನು ಮಾಡಬೇಕು ಅಂದ್ಬಿಟ್ಟು ಮುಂದೆ ದಾರಿ ತೋರಿಸ್ತಿಲ್ಲ, ನೀನೇ ದಾರಿ ತೋರಿಸ್ಬೇಕು ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಕೈ ಮುಗಿದ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಬಿಟ್ಟಂತೆ. ಕುತ್ಕೊಂಡ ತಕ್ಷಣ ಅದಾಗಿ 2-3 ನಿಮಿಷ ಆದ ತಕ್ಷಣ ಒಂದು ಅಶರೀರವಾಣಿ ಅವನಿಗೆ ಹೇಳೋಕ್ಕೆ ಪ್ರಾರಂಭ ಆಯ್ತಂತೆ. ಜೀವನದಲ್ಲಿ ಒಂದು ಕನಸು ನಾನು ಕೊಟ್ಟಿದ್ದೀನಿ ಅಂತಂದರೆ, ಒಂದು ಗುರಿನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂದರೆ, ಒಂದು ಆಲೋಚನೆ ನಿಮ್ಗೆ ಕೊಟ್ಟಿದ್ದೀನಿ ಅಂತಂದರೆ, ಆ ಒಂದು ಗುರಿನ, ಆ ಸಾಧನೆ ಮಾಡೋಕ್ಕೆ ಬೇಕಾದ ಶಕ್ತಿನೂ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಮತ್ತೊಂದ್ಸಲಿ ಹೇಳ್ತಿದ್ದೀನಿ, ಒಂದು ಗುರಿ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತಂದರೆ, ನಿಮ್ಮ ತಲೆ ಆಲೋಚನೆ ಬಿತ್ತಿದ್ದೀನಿ ಅಂತಂದರೆ, ಒಂದು ಕನಸನ್ನು ನಿಮ್ಮ ತಲೆ ಆಲೋಚನೆಯಲ್ಲಿ ಬಿತ್ತಿದೆ ಅಂದರೆ ಅದು ನನಸು ಮಾಡ್ಕೊಳ್ಳೋಂಥ ಸಾಮರ್ಥ್ಯನೂ ನಿಮ್ಮಲ್ಲಿ ಬಿತ್ತಿದ್ದೀನಿ. ಆದರೆ ಆ ಸಾಮರ್ಥ್ಯ ಏನು ಅಂತ ನೀವು ಕಂಡುಕೊಂಡು ನಿಮ್ಮ ಗುರಿ ಕಡೆ ಶ್ರಮಪಟ್ಟು ಕೆಲಸ ಮಾಡಿದೆ ಆದರೆ ಇವತ್ತಲ್ಲ ನಾಳೆ ನೀವು ಗೆದ್ದೇ ಗೆಲ್ತೀನಿ ಅಂತ ಒಂದು ಆಶೀರ್ವಾದ ಹೇಳ್ತಂತೆ. ಅದು ಹೇಳಿದ ತಕ್ಷಣ ಅವನು ಕಣ್ಬಿಟ್ಟು ನೋಡ್ದಂತೆ ಅಲ್ಲಿ ಯಾರೂ ಇರಲಿಲ್ಲ. ಅದಾದಮೇಲೆ ಅವನು ಹೊರಗಡೆ ಬರ್ತಾನೆ, ದೇವಸ್ಥಾನದ ಹೊರಗಡೆ ಬಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಯಾಕೋ ಹೊರಗಡೆ ಬರೋಕ್ಕೆ ಮನಸ್ಸಿಲ್ಲದೆ ಮತ್ತೆ ದೇವಸ್ಥಾನ ಹೋಗಿ ಕೂತ್ಕೊಂಡು ಯಾರು ಹೇಳಿದ್ದು ಏನು ಅಂದ್ಬಿಟ್ಟು ಪ್ರತಿಯೊಂದನ್ನು ಅರ್ಥ ಕೂತ್ಕೊಂಡು ಮತ್ತೆ ಹೇಳಿರೋಂಥ ವಾಕ್ಯನ ಅರ್ಥ ಮಾಡ್ಕೋತಿದ್ದಂತೆ. ಅರ್ಥ ಮಾಡ್ಕೊಂಡಾಗ ಅವನಿಗೆ ಅರ್ಥ ಎಷ್ಟೇ, ಪರಿಸ್ಥಿತಿ ಇವತ್ತಲ್ಲ ನಾಳೆ ಆಗೇ ಆಗುತ್ತೆ. ಆದರೆ ನಾವು ಇಟ್ಕೊಂಡಿರೋ ಕನಸನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತ ಅವ್ನಿಗೆ ಅರ್ಥ ಆಯ್ತಂತೆ. ಇದೇ ರೀತಿಯೇ ನಮ್ಮ ಮಿಡಲ್ ಕ್ಲಾಸ್ ಜೀವನ ಜನರು ಸುಮಾರು ವಿಚಾರದಲ್ಲಿ ತನ್ನೆಲ್ಲ ಕನಸುಗಳನ್ನು ಮಿಡಲ್ ಕ್ಲಾಸ್ ಜನರು ಬಿಟ್ಕೊಟ್ಬಿಡ್ತಿದ್ದಾರೆ. ಎಸ್ಪೆಷಲಿ ಹುಡುಗರು ತನ್ನೆಲ್ಲ ಕನಸುಗಳನ್ನ ಬಿಟ್ಕೊಟ್ಬಿಟ್ಟು ಮನೆಯ ಪರಿಸ್ಥಿತಿಗೋಸ್ಕರ ಕಟ್ಟು ಬಿದ್ದು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅವ್ರು ಕಂಟಿರೋ ಕನಸೇ ಬೇರೆ, ಇವತ್ತು ಮಾಡ್ತಿರೋ ಕೆಲಸನೇ ಬೇರೆ. ಅದರಿಂದ ಪರಿಸ್ಥಿತಿ ಇವತ್ತಲ್ಲ ನಾಳೆ ಬದಲಾಗಿ ಆಗುತ್ತೆ. ಅದಕ್ಕೋಸ್ಕರ ಪರಿಸ್ಥಿತಿಗೋಸ್ಕರ ನೀ ಇಷ್ಟಪಟ್ಟಿರೋ ಕನಸನ್ನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ, ಈ ಒಂದು ವಿಚಾರ ನಿಮಗೆ ತುಂಬ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಅಂತರಾಳದಿಂದ ಧನ್ಯವಾದಗಳು.